ಇವತ್ತು ನನ್ನ ಜೀವನದಲ್ಲಿ ನಿನ್ನ ಜೀವನದಲ್ಲಿ ಯಾವತ್ತಿ ಲೋಕ ಬಿಡ್ತೀವಿ ನನಗೆ ನಿಮಗೆ ಗೊತ್ತಿಲ್ಲ ಪ್ರಿಯರೇ, ಯಾವಾಗ ಬಿಡ್ತೀವಿ ಗೊತ್ತಿಲ್ಲ. ಆದರೆ ಪ್ರಿಯರೇ, ಲೋಕ ಬಿಡಕ್ಕೂ ಮುಂಚೆ ಒಂದು ವೇಳೆ ದೇವರನ್ನು ಸಂಧಿಸದಿದ್ದರೆ ನಿನ್ನ ಕಾರ್ಯಗಳು ದೇವರನ್ನ ಸಂಸಕ್ ಮಾಡಲ್ಲ. ದೇವರ ಉಚಿತವಾದ ಕೃಪೆ ಅದು. ನೀನು ನಾನು ದೇವರಾತ್ಮನಿಂದ ನನ್ನ ಪಾಪದ ಅರಿವನ್ನು ಹೊಂದಿ ಪಾಪಕ್ಕೆ ಪಶ್ಚಾತ್ತಾಪಟ್ಟು ಕ್ರೂಜೆ ಬುಡಕ್ಕೆ ಬಂದು, ಯೇಸುವೆ ನಾನು ಪಾಪಿಯಾಗಿದ್ದೇನೆ, ನನ್ನ ಪಾಪಕ್ಕಾಗಿ ನೀನು ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದೆ, ರಕ್ತ ಸುರಿಸಿದ್ಯಾ, ಜೀವಿಸ್ತಾ ಇದ್ದೆ, ನಂಬ್ತೀನಿ, ನನ್ನೊಳಗೆ ಬಾ ಅನ್ನುವಾಗ ನಾನು ನೀನು ನಮ್ಮ ಪಾಪಗಳು ಕ್ಷಮಿಸಲ್ಪಡುವುದು ಮಾತ್ರವಲ್ಲ, ದೇವರನ್ನ ಸಂಧಿಸ್ತೇವೆ ಪ್ರಿಯರೇ. ಆ ದೇವರ ಅನ್ಯೋನ್ಯತೆಯಲ್ಲಿ ಜೀವಿಸುವುದರ ಮೂಲಕ ಆ ಪ್ರಸನ್ನತೆ ಆಶೀರ್ವಾದ ಪಡಿತೇವೆ. ಅಷ್ಟು ಮಾತ್ರವಲ್ಲ, ನಮ್ಮೊಳಗಿರುವ ಆತ್ಮನ ಆಳ್ವಿಕೆಗೆ ಒಳಪಡಿಸುವಾಗ ಪ್ರಿಯರೇ, ನಾವು ಇನ್ನೊಬ್ಬರನ್ನ ಕ್ಷಮಿಸ್ತೀವಿ, ಇನ್ನೊಬ್ಬರನ್ನ ಪ್ರೀತಿಸ್ತೇವೆ ಮತ್ತು ಪರಿಶುದ್ಧ ಜೀವಿತ ಮಾಡುವುದಕ್ಕೆ ನಮ್ಮನ್ನು ಒಳಪಡಿಸ್ತೇವೆ. ಯಾಕಂದರೆ ಪ್ರತಿದಿನ ನಮಗೆ ಹೋರಾಟ ಇದೆ. ಶರೀರಾಧೀನ ಸ್ವಭಾವ ಮತ್ತು ಆತ್ಮನ ಒಂದು ಸ್ವಭಾವ. ಆದರೆ ದಿನೇ ದಿನೇ ನಾವು ನಮ್ಮನ್ನು ದೇವರಿಗೆ ಸಮರ್ಪಿಸಿಕೊಳ್ಳುವಾಗ, ಆತ್ಮನ ಆಳ್ವಿಕೆ ಒಳಪಡುವಾಗ ನಾನು ನೀನು ಜಯದ ಜೀವಿತ ಮಾಡ್ತೀವಿ ಪ್ರಿಯರೇ. ಇಂಥ ಜೀವಿತ ನಾವು ಮಾಡಲಿಕ್ಕಾಗುವಂತೆ ದೇವರು ತಾನೇ ಸಹಾಯ ಮಾಡಲಿ. ಯಾರಿಗೆ ಅನುಭವ ಇದೆ ನಿಜವಾಗಿ ಅವರಿಗೆ ಮರಣದ ಭಯ ಇಲ್ಲ. ಯಾಕಂದರೆ ನಮಗೆ ಒಂದು ವಿಷಯ ಗೊತ್ತಿದೆ, ಇಲ್ಲಿ ದೇವರ ಪ್ರೆಸೆನ್ಸಲ್ಲಿ ಇದ್ದೀವಿ. ಕಣ್ಣು ಮುಚ್ಚಿದಾಗ ಅಲ್ಲಿ ಕಣ್ಣು ಬಿಟ್ಟಾಗಲೂ ದೇವರ ಪ್ರೆಸೆನ್ಸಲ್ಲೇ ಇರ್ತೀವಿ ಪ್ರಿಯರೇ.